ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಆ ಕರ್ಣ ನನ್ನಿಂದ ಏನೇನು ಕಿತ್ಕೊಂಡಿದ್ದಾನೋ ಅದೆಲ್ಲ ವಾಪಸ್ ಬಂದು ನನ್ನ ಕಾಲ್ ಬುಡಕ್ ಬೀಳೋ ಥರ ಮಾಡ್ಕೋತೀನಿ. ನೋಡ್ತಿರು. ಏನ್ ಮಗ ನೀನ್ ಖುಷಿಯಾಗಿದ್ರೆ ಸಾಕ, ಪಾರ್ಟಿ ಇಲ್ವಾ? ಪಾರ್ಟಿ ಯಾಕೋ, ಹಬ್ಬನ ಮಾಡೋಣ ಬಿಡು. ನಾನು ಏನ್ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ದೊಡ್ಡದಾಗ ಹಬ್ಬ ಮಾಡಕ್ ಹೊರಟಿದ್ದೀರಲ್ಲ, ಅದಕ್ ನಾನು ಜಾಯಿನ್ ಆಗ್ಲಾ ಅಂತ ಕೇಳಕ್ ಬಂದೆ. ಈ ನಾಟಕ ಎಲ್ಲ ನನ್ನ ಹತ್ರ ಬೇಡ. ಏನ್ ಮಾಡಕ್ ಹೊರಟಿದ್ಯಾ ಹೇಳು. ನೀವೇನ್ ಮಾಡಕ್ ಹೊರಟಿದ್ದೀರಾ ಅಂತ ಫಸ್ಟ್ ಹೇಳಿ, ಆಮೇಲೆ ನಾನ್ ಹೇಳ್ತೀನಿ. ನೋಡು, ಸುಮ್ಮನೆ ನನಗೆ ಉರ್ಸ್ಬೇಡ. ರಾಖಿಗೆ ಬೆಂಕಿ ಹಚ್ಚಿ ಉರ್ಸ್ದಂಗ ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ನಿಮ್ ಮನೇಲಿ ಎಲ್ಲಾ ಕಡೆ ಕ್ಯಾಮ್ರಾ ಇಟ್ಟಿದ್ದೀನಿ. ನೀವೇನೇ ಸಣ್ಣ ಬುದ್ಧಿ ತೋರ್ಸಿದ್ರು ನನಗೆಲ್ಲ ಗೊತ್ತಾಗುತ್ತೆ. ನಿಜ ಅನ್ಕೊಂಡ್ಬಿಟ್ಯಾ? ಹಾಗೆ ಅನ್ಕೋ. ಇವತ್ ನೀನು ರಾಧಿಕಾ ಕಟ್ಬೇಕಾಗಿರೋ ರಾಖಿನ ಬೆಂಕಿಗೆ ಬೀಳ್ಸಿದ್ದನ್ನ ನಾನೇ ನೋಡಿದ್ದೀನಿ. ಲೋಕ್, ನಮ್ಮ ಮನೆ ವಿಷಯದಲ್ಲಿ ಮೂಗ್ ತೂರ್ಸೋದ್ ಬಿಟ್ರೆ ನಿನಗೆ ಒಳ್ಳೇದು. ಅಯ್ಯೋ, ಅದೇ ವಿಚಾರಕ್ಕೆ ಕಾಲೇ ಇಟ್ಟಾಗಿದೆ. ಇನ್ನು ಮೂಗನ್ನು ಹೊರಗಡೆ ಇಡು ಅಂದ್ರೆ ಹೇಗೆ? ಕೋಪ ಬೇಗ ಬಂದ್ರೆ ಸಾಲದು, ಬುದ್ಧಿನೂ ಅಷ್ಟೇ ಸ್ಪೀಡಾಗಿ ಕೆಲಸ ಮಾಡ್ಬೇಕು. ನಿನ್ನತ್ರ ಬುದ್ಧಿ ಚೆನ್ನಾಗಿದೆ, ಆದ್ರೆ ಒಳ್ಳೇದಕ್ಕೆ ಯಾವ್ದು ಯೂಸ್ ಆಗ್ತಿಲ್ಲ. ಹೇಳ್ತಾ ಇದೀನಿ, ಎಲ್ಲ ವಿಷಯಕ್ಕೂ ಅಡ್ಡ ಬರಬೇಡ. ನಾನ್ ಬರ್ಬಾರ್ದು ಅಂತಾನೆ ಇದ್ದೆ, ಆದ್ರೆ ನೀನ್ ಚೀಪ್ ಆಗಿ ಆಡ್ತಿರೋದನ್ನ ನೋಡಿ ನನ್ ಕೈಲಿ ಸುಮ್ನಿರಕ್ ಆಗ್ತಿಲ್ಲ. ಹರಿಯೋ ನದಿಗೆ ಅಣೆಕಟ್ಟು ಕಟ್ಟಿ ನಿಲ್ಲಿಸ್ತಾರಂತೆ. ನಿನ್ ಸೊಕ್ಕನ ಹೇಗ್ ಮುರಿಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಓಹೋ, ಈ ಡೈಲಾಗ್ ನಿಮ್ಮಪ್ಪ ಹೇಳ್ಕೊಟ್ರ? ನೀನ್ ಯಾವ್ದ್ರಲ್ಲೂ ನಿನ್ ಸ್ವಂತ ಬುದ್ಧಿನೇ ಉಪಯೋಗಿಸಲ್ಲ. ಮಾತನ್ನು ಕಾಪಿ ಮಾಡ್ತೀಯ, ಎಕ್ಸಾಮ್ ಅಲ್ಲೂ ಕಾಪಿ ಮಾಡ್ತೀಯ. ಅದೇನೋ ಹೇಳ್ತಿದಲ್ಲ, ನದಿನ ಕಟ್ಟಾಕ್ ನಿಲ್ಸ್ತೀನಿ ಅಂತ. ಕಟ್ಟಾಕ್ ನಿಲ್ಸ್ಬೋದು, ಆದ್ರೆ ಇಲ್ಲಿರೋದು ನದಿ ಅಲ್ಲ, ನಿಧಿ. ಕಟ್ಟಾಕೋದಲ್ಲ, ಮುಟ್ಟೋದಕ್ಕೂ ಆಗಲ್ಲ, ನೆನ್ಪಿಟ್ಕೊ. ಕರ್ಣ ಸರ್ ಕೈಗೆ ಒಬ್ರು ರಾಖಿ ಕಟ್ದಿರಂಗ್ ಮಾಡ್ದೆ, ಆದ್ರೆ ಇನ್ನು ಎಷ್ಟ್ ಜನನಂತ ತಡಿತ್ಯಾ? ನಿನ್ ಭಾಷೆಲೇ ಹೇಳೋದಾದ್ರೆ ನದಿಗೆ ಅಣೆಕಟ್ಟು ಕಟ್ಬೋದು, ಆದ್ರೆ ಸಮುದ್ರಕ್ಕೆ ಏನ್ ಮಾಡ್ತೀಯ? ಅಂದ್ರೆ ನನ್ ಕಣ್ ತಪ್ಸಿ ಅವನಿಗೆ ರಾಖಿ ಕಟ್ಟಿಸ್ತ್ಯಾ? ಇಲ್ಲಪ್ಪ, ಎಲ್ಲ ನಿನ್ ಕಣ್ ಮುಂದೆನೆ ನಡೆಯುತ್ತೆ, ನೋಡ್ತೀರ. ಕರುನಾಡ ಕಣ್ಣ